ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಭಾರತಿ ಅವರು ವೇದಿಕೆ ಮೇಲೆ ಉಪಸ್ಥಿತರಾಗಬೇಕು. ಇದೇ ರೀತಿಯಾಗಿ ಗ್ರಾಮದ ಹಿರಿಯರಾದ ಬಸವರಾಜ್ ವಾರದ್ ಹುಚ್ಚ ಅವರು ಅಧ್ಯಕ್ಷತೆಯನ್ನು ವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಗ್ರಾಮಕ್ಕೆ ಮಾದರಿಯಾಗಿ ಯುವಕರಿಗೆ ಉತ್ಸಾಹಿಗಳಾಗಿ ಎಲ್ಲರಿಗೂ ಬೆನ್ನುತಟ್ಟಬೇಕಂತ ಶ್ರೀ ಸೂರ್ಯಕಾಂತ್ ಗುಂಡಪ್ಪ ಪಾಟೀಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಮಗೆ ಕಲಿಸಿದಂಥ ಗುರುಗಳು ಅವರು ಸಹ ವೇದಿಕೆ ಮೇಲೆ ಉಪಸ್ಥಿತರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಭಕ್ತಿ ದಾಸೋಹಿಗಳಾದ ಶ್ರೀ ಸೋಮನಾಥ್ ಸಜ್ಜನ್ ಅವರು ಸಹ ವೇದಿಕೆ ಮೇಲೆ ಉಪಸ್ಥಿತರಾಗಬೇಕು. ಅಜಿತ್ ಪಾಟೀಲ್ ಹೊನ್ನಳ್ಳಿ ಅವರು ಸಹ ವೇದಿಕೆ ಮೇಲೆ ಉಪಸ್ಥಿತರಾಗಬೇಕು. ಹಾಡ್ಬೇಕು ಯಾವ್ದಾಗ ಬರ್ಲಿಕ್ಕೆ ವಚನ ಅಂತ ಯಾವ್ದು ನೀವು ಬರ್ತೀರಿ ಯಾವುದೇ ಸಣ್ಣ ಅನ್ರಿ ವಚನ ಏನ್ರಿ ಬೇಕಾದ್ರೆ ಇತ್ತು. ಈಗ ಶ್ರೀದೇವಿ ಶಾಂತ ಸ್ವಾಮಿ ಅವರಿಂದ ವಚನ ಕಂಟಿನ್ಯೂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋ ದಿಸಯ್ಯ, ಸಲಹುತ್ತ ಶಿವ ಶಿವ ಎಂದೋ ದಿಸಯ್ಯ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ಸಲಹು ಕೂಡಲ ಸಂಗಮ ದೇವ, ನರವಿಂದದೊಳಗೆನ್ನ, ನರವಿಂದದೊಳಗೆನ್ನ, ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ. ಶರಣ ಶರಣ. ಯಾರ ಒಂದು ಹಾಡು ಹಾಡ್ಬಿಟ್ಟ, ಯಾರು ದೊಡ್ಡವ್ರು ಯಾರ ಹಾಡ್ರಿ ಬಂದ್ರೆ ಹಾಡ್ರಿ, ನೀವು ನಾವೆಲ್ಲ ನೀವು ಹೆಣ್ಮಕ್ಳು ಹಾಡ್ರಿ. ಸೋಮನಾಥರ ಹೆಸರು ಆಯ್ತು. ಒಂದು ಸೋಮನಾಥ್ ನೀವೊಂದು ವಚನ. ಸೋಮನಾಥ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದ್ರೆ 10ನೇ ತರಗತಿಯಲ್ಲಿ ಹೆಚ್ಚಿನ ಅಂಕ ಪಡೆದು ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ ಸನ್ಮಾನ ಗೌರವ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರು ಸಮಾಜದ ಒಳಿತಿಗಾಗಿ ಸದಾ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರತಕ್ಕಂಥ ಬಸವರಾಜ್ ವಾರದ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನನಗೆ ಕೇವಲ ಒಂದು ಹಾಡು ಹಾಡೋದು ಕೊಟ್ಟರೆ ಅದರ ವೇದಿಕೆ ಮೇಲೆ ಕುಂತಂತ ಗಣಿಗೆ ಸ್ವಲ್ಪ ನೆನೆಸ್ಕೊಳ್ಬೇಕಂತ ಹೆಸರು ತಗೋತಾ ಇದ್ದೀನಿ. ಅದೇ ರೀತಿ ಸೂರ್ಯಕಾಂತ್ ಅವರು ಕೂಡ ಬಹಳ ಶಿಕ್ಷಣದಲ್ಲಿ ಮುಂದುವರೆದು ಒಳ್ಳೆ ಉನ್ನತ ಹುದ್ದೆಗ ಇವತ್ತು ಹೆಳರಮ್ಮ ಗುರುಗಳು ಶಿಕ್ಷಣ ಸ್ವಾಮಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಂತೇಳಿ ಅವರಿಗೂ ಕೂಡ ನನ್ನ ವತಿಯಿಂದ ಆತ್ಮೀಯ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಸರ್ ಇವರು ಕೂಡ ಅಲ್ಲಿ ನೋಡ್ತೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಸಲ್ಲಿಸುತ್ತೆ. ಹಾಗೂ ಮನೆ ಗ್ರಾಮದ
ಯುವಕರು ಅವರು ಕೂಡ ನಾನು ಅಲ್ಲೆಲ್ಲ ನೋಡ್ತೀನಿ, ಅವರು ಕೂಡ ಬಹಳ ಉತ್ಸಾಹಗಳದ, ಅವರು ಕೂಡ ಸ್ವಾಗತ ಕೋರುತ್ತಾ ನಮ್ಮ ಗ್ರಾಮದ ಎಲ್ಲ ಅಮ್ಮದ ಮಕ್ಕಳು, ತಾಯಂದಿರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಾ ಒಂದು ಬಸವಣ್ಣನವರ ಒಂದು ಗೀತೆಯನ್ನು ಹಾಡಂತ ನನಗೆ ಅನುಮತಿ ಕೊಟ್ಟರೆ ಹಾಡ್ತೀನಿ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಕಲ್ಲಣವಿ ಕೇಳಿಸಿತು ಓಂ ಗುರು ಬಸವ, ಕೊಡತಡಿಯಲ್ಲಿ ಉಳಿಯಿತು ಓಂ ಗುರು ಬಸವ, ಒರಿಸದಿ ಹಾಡಿತು ಓಂ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಮನೆಯೇ ಅಕ್ಕ ಓಂ ಗುರು ಬಸವ, ಸಿದ್ದರಾಮೇಶ ಓಂ ಗುರು ಬಸವ, ಚನ್ನ ಬಸವೇಶ ಓಂ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಅಲ್ಲಮ ಪ್ರಭುದೇವ ಓಂ ಗುರು ಬಸವ, ಗುರುಲಿಂಗ ದೇವ ಓಂ ಗುರು ಬಸವ, ಮಡಿವಾಳ ಮಾಚಿದೇವ ಓಂ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಮಾಲಾರ ಚನ್ನಯ ಓಂ ಗುರು ಬಸವ, ದೋಹಾರ ಕಕ್ಕಯ್ಯ ಓಂ ಗುರು ಬಸವ, ಶಿವ ಶರಣ ಹರಳಯ ಓಂ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಮೇದಾರ ಕೇತಯ ಓಂ ಗುರು ಬಸವ, ಹುತಾತ್ಮ ಮಧುವಯ ಓಂ ಗುರು ಬಸವ, ಅಂಬಿಗರ ಚವಡಯ ಓಂ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ, ಓಂ ಗುರು ಬಸವ ಶ್ರೀ ಗುರು ಬಸವ. ಹಾಡು ನನ್ನ ಮನವೇ ಓಂ ಗುರು ಬಸವ, ಹೇಳು ನನ್ನ ಮನವೇ ಓಂ ಗುರು ಬಸವ. ಎಲ್ಲರೂ ಶರಣ ಶರಣ. ಬಹಳ ಸುಂದರವಾಗಿ ಹಾಡಿರ್ತಕ್ಕಂಥ ಸುಮ್ಮಾ ಸಜ್ಜನವರಿಗೆ ನಮಸ್ಕಾರ ಮಾಡ್ತೀವಿ. ಉದ್ಘಾಟನೆ ಈಗ ವೇದಿಕೆ ಮೇಲೆ ಉಪಸ್ಥಿತಂತ ಗಣ್ಯರಿಂದ ಉದ್ಘಾಟನೆ. ಜ್ಞಾನದ ಬಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓಂ
ಬಸವ ಲಿಂಗಾಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೋದಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡನೋದಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ತಮಂದದ ಕೇಡು ನೋಡಯ್ಯ ತಮಂದದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ತಮಂದದ ಕೇಡು ನೋಡಯ್ಯ ತಮಂದದ ಕೇಡು ನೋಡಯ್ಯ ಚಪ್ಪಾಳೆ ಚಪ್ಪಾಳೆ ತಟ್ರಿಗೆ ಚಪ್ಪಾಳೆ ಚಪ್ಪಾಳೆ ತಟ್ರಿ ಮಗ ತಟ್ರಿ ಚಂದ ಹುಡುಗರೇ ಚಪ್ಪಾಳೆ ತಟ್ರಿ ಗಡಗಡೆ ನೋಡತ್ತೀನಿ ಚಪ್ಪಾಳೆ ತಟ್ರಿ ಮಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯನ್ನು ಸ್ಮರಿಸಿಕೊಂಡು ಪೂಜ್ಯ ಶ್ರೀ ಲಿಂಗೈಕ್ಯ ದೇವಯೋಗಿ ಶ್ರೀ ಕಂಠಯ್ಯ ಸ್ವಾಮಿಗಳನ್ನು ಸ್ಮರಿಸಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗ್ರಾಮದ ಮುಖ್ಯಸ್ಥರಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬಸವರಾಜ್ ವಾರದವರಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟಕರಾದ ಸೂರ್ಯಕಾಂತ್ ಪಾಟೀಲ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಗುರುಗಳಾದ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಾಲ್ಕಿ ತಾಲೂಕಿನ ಅಧ್ಯಕ್ಷರಾದ ನಾಗಭೂಷಣ್ ಮಾಂಬಿ ಸರ್ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಸೋಮನಾಥ್ ಸಜ್ಜನ್ ಶೆಟ್ಟಿ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರು ಇವತ್ತಿನ ಕಾರ್ಯಕ್ರಮದ ಪ್ರಸಾದ ದಾಸೋಹಿಗಳಾಗಿರ್ತಾರೆ. ಅವರಿಗೆ ನಾವು ಎಂದೂ ಕೇಳಿಲ್ಲ, ನಾವು ಯಾರಿಗೂ ಇವತ್ತಿನ ತನಕ ನಾವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವ್ರು ಯಾರಿಗೂ ಒಂದು ಪೈಸೆ ದುಡ್ಡು ನಾವು ಕೇಳಿಲ್ಲ. ಆದ್ರೆ ಅವ್ರ ಸ್ವ ಇಚ್ಛೆಯಿಂದ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತ 2100 ರೂಪಾಯಿ ಜಬರಸ್ತಿಯಿಂದ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ದೇವರು 2100ಕ್ಕೆ 2000 ಕೋಟಿ ಅವರಿಗೆ ಗುರು ಇರಲಿ ಅಂತ ಹಾರೈಸುತ್ತೇನೆ. ನಮ್ಮ ಅಜಿತ್ ಪಾಟೀಲ್ ಅವರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವತ್ತು ನಾವು 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಅಗ್ರ ಶ್ರೇಣಿ ಹಾಗೂ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬರಲು ನಾವು ಸೂರ್ಯಕಾಂತ್ ಗೌಡರಿಗೆ ಕೇಳ್ಕೊಂಡಿದ್ವಿ. 28ನೇ ತಾರೀಕಿಗೆ ನಾವು ಪ್ರತಿ ತಿಂಗಳು 28ನೇ ತಾರೀಕಿಗೆ ಕಾರ್ಯಕ್ರಮ ಮಾಡ್ತೀವಿ. ಆದ್ರೆ ಬಹಳಷ್ಟು ಮಕ್ಕಳು ಕಾಲೇಜ್ಗೆ ಹೋಗುತ್ತಿರುವುದರಿಂದ ಅವರಿಗೆ ಬರಲು ಅನಾನುಕೂಲ ಆಗುತ್ತದೆ ಎಂಬ ಉದ್ದೇಶದಿಂದ 28ನೇ ತಾರೀಕು ನಾವು ರದ್ದು ಮಾಡಿ ಇವತ್ತು ರವಿವಾರ ದಿವಸ 2ನೇ ತಾರೀಕಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅವತ್ತು ಒಂದೇ ಮಾತಿಗೆ ಗೌಡರು ಬರಲು ಒಪ್ಪಿಕೊಂಡಿದ್ರು. ಇವತ್ತು ಗೌಡ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಆಗಿದೆ, ನೀವು 2 ತಾರೀಕಿಗೆ ಬರ್ರಿ ಅಂದರು. ಅವರು ಇವತ್ತು ಬಂದಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಇಲ್ಲಿ ನೆರೆದ ಎಲ್ಲರಿಗೂ ಸ್ವಾಗತಿಸುತ್ತೇನೆ. ಈಗ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಉದ್ಘಾಟಕತೆಯನ್ನು ನೆರವೇರಿಸಿದಂಥ ಶ್ರೀ ಸೂರ್ಯಕಾಂತ್ ಪಾಟೀಲ್ ಅವರು ಉದ್ಘಾಟನಾ ಭಾಷಣ ಲಾಸ್ಟಿಗೆ ಸನ್ಮಾನ ಮಾಡೋಣ. ನೀವು ಮಕ್ಕಳಿಗೆ
ಮಕ್ಕಳಿಗೆ ನಿಮ್ದೆಲ್ಲ ಬಾಡಿ ಕೇಳಿದ್ರೆ ಮಕ್ಕಳಿಗೆ ನಿಮ್ಬೇಕಲ್ಲ ಮತ್ತೆ ನೀವು ನಮ್ಮ ಊರಾಗ ಅತಿ ಶ್ರೇಷ್ಠಾಗಿ ಬೆಳೆದ್ರಿ ಮಕ್ಕಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಹಾಜರಾಗಿ ಒಂದು ಕಾರ್ಯಕ್ರಮ ನೆರವೇರಿಸುತ್ತಿರುವುದು ನಮ್ಮೆಲ್ಲರ ಸುದೈವ ಸೌಭಾಗ್ಯ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಪೂಜ್ಯ ಲಿಂಗೈಕ್ಯ ಕಂದಾಯ ಸ್ವಾಮಿಯವರ ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ನಾವು ಈ ಮಕ್ಕಳಿಗೆ ಏನೋ ಒಂದು ಪ್ರತಿಭಾ ಸನ್ಮಾನ ಅಥವಾ ಮಕ್ಕಳಿಗೆ ಏನು ಸನ್ಮಾನ ಕಾರ್ಯಕ್ರಮ ನಾವು ಗ್ರಾಮದ ವತಿಯಿಂದ ನಮ್ಮ ಶಾಂತಯ್ಯ ಸ್ವಾಮಿಯವರು, ಶಿವಗಿ ಸ್ವಾಮಿಯವರು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದಾರೆ. ಅದು ಬಹಳ ಖುಷಿಯ ವಿಚಾರ. ಹಾಗೂ ಪ್ರತಿ ಕೋಚಿಂಗ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು 2-3 ವರ್ಷದಿಂದ. 5 ವರ್ಷ ಆಯ್ತಲ್ಲ, 5 ವರ್ಷ ಯಾಕಡೆ 5 ವರ್ಷ ನಾವು ಲಿಂಗಕ್ಕಾಗಿ 2 ವರ್ಷ ಅಂತ ಮಣ್ಣಿಂದ 61ನೇ ಮುಗಿತು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಗ್ರಾಮದ ಹಿರಿಯರಾದಂಥ, ನಮ್ಮ ಸಹೋದರರಾದಂಥ, ಆತ್ಮೀಯರಾದಂಥ ಬಸವರಾಜ್ ವಾರದ ಸಹೋದರರಿಗೂ ಹಾಗೂ ನನ್ನ ಸಹೋದರರಾದಂಥ ಸೋಮನಾಥ್ ಅವರಿಗೂ, ಸಚಿವರಿಗೂ, ರಾಮಕೃಷ್ಣ ಸರ್ ಅವರಿಗೂ, ನಮ್ಮ ಹೊರಗಡೆಯಿಂದ ಬಂದಂಥ ಅಜಿತ್ ಪಾಟೀಲ್ ಅವರು ನನ್ನ ಸಲುವಾಗಿ ಬಂದಿದ್ದಾರೆ. ಇಲ್ಲಿ ಅವರಿಗೆ ನಾನು ಕರ್ಕೊಂಡು ಬಂದಿದ್ದೆ ಕಾರ್ಯಕ್ರಮಕ್ಕೆ. ಆಗ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮುದ್ದು ಮಕ್ಕಳು, ನಮ್ಮೆಲ್ಲ ತಾಯಂದಿರಿಗೂ ಈ ಒಂದು ಶುಭ ಸಂದರ್ಭದ ಶುಭಾಶಯವನ್ನು ಕೋರ್ತೇನೆ. ಈ ಕಾರ್ಯಕ್ರಮ ಹೀಗೆ ಪೂಜ್ಯರ ಆಶೀರ್ವಾದದಿಂದ ಹೀಗೆ ನಡೀತಾ ಇರಲಿ. ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಜೀವನದಲ್ಲಿ ನೀವೆಲ್ಲ ಸಣ್ಣ ಮಕ್ಕಳು ಇದ್ರಿ, ನಾನೇನು ಹೆಚ್ಚಿಗೆ ಆಗಲ್ಲ. ನಾವು ಯಾವುದೇ ಒಂದು ಕೆಲಸ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಬೇಕು. ಮಾಡಿದಾಗ ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಲಿ ಅದು 100% ಭಕ್ತಿಯಲ್ಲಿ ನಾವು ಇನ್ವಾಲ್ವ್. ನಾವೇನು ಮಾಡ್ತೀವಿ, ಯಾವುದೇ ಕೆಲಸ ಮಾಡ್ತೀವಿ, ಅದರಲ್ಲಿ ಫಲ ನಾವು 100% ಅಪೇಕ್ಷೆ ಮಾಡ್ತೀವಿ. ಆದರೆ ನಾವು ಕೆಲಸ ಮಾಡುವ ಸಮಯದಲ್ಲಿ ನಾವು 100% ಅದರಾಗ ಇನ್ವಾಲ್ವ್ ಆಗಲ್ಲ. ಅದ್ರ ಫಲ ಮಾತ್ರ ನಮ್ಮದು 100% ನಮಗೆ ಬೇಕು ಅಂಥೇಳಿ ನಾವು ಅಪೇಕ್ಷೆ ಮಾಡ್ತೀವಿ. ಯಾವುದೇ ಕೆಲಸ ಇರಲಿ, ನಮ್ಮ ವಿದ್ಯಾಭ್ಯಾಸ ಇರಲಿ, ನಮ್ಮ ಹೊಲದಾಗ ಮಾಡೋಂಥ ಕೆಲಸ ಇರಲಿ, ಅಥವಾ ಇನ್ನಿತರ ಯಾವುದೇ ವ್ಯಾಪಾರ ಉದ್ಯಮ ಆಗಲಿ, ಏನೇ ಇರಲಿ, ಅದರಲ್ಲಿ ನಾವು 100% ತೊಡಗಿಸ್ಕೊಳ್ಳಲ್ಲ. ತೊಡಗಿಸ್ಕೊಳ್ಳದೆ ನಾವೇನು ಮಾಡ್ತೇವೆ, ಫಲಾಪೇಕ್ಷೆ 100% ಅಪೇಕ್ಷೆ ಮಾಡ್ತೇವೆ. ನಾವು ಯಾವುದೇ ಒಂದು ಕೆಲಸ ಇರಲಿ ಅದ್ರಾಗ ನಾವು 100% ಇನ್ವಾಲ್ವ್ ಆದಾಗ ನಮಗೆ 100% ನಮಗೇನಾಗ್ತದೆ, ಪ್ರತಿಶತ 100ಕ್ಕೆ 100ರಷ್ಟು ನಮಗೆ ಪ್ರತಿಫಲ ದೊರೀತದೆ. ಈಗ ನಮ್ಮ ಮಕ್ಕಳು ಸಹ ಅವರು ಪರೀಕ್ಷೆ ಟೈಮ್ನಾಗ ಸಮಯ ಕೊಡಲಾರ್ದೇ, ಪರೀಕ್ಷೆಗೆ ಪೂರ್ವ ತಯಾರಿ ಇರಲಾರ್ದೇ ನಾವು ಪರೀಕ್ಷೆಗೆ 2-3 ತಿಂಗಳದಾಗ ಹೋಗಿ ಪರೀಕ್ಷೆ ಬರೆದು ನಾವು ಪ್ರತಿಶತ 100ಕ್ಕೆ 100 ಗಳಿಸ್ಲಿ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಆಗಲ್ಲದು. ಅದಕ್ಕೆ ಪೂರ್ವ ತಯಾರಿ ಒಂದು ವರ್ಷದಿಂದ ಇರಬೇಕು. ಅನೇಕ ಮಕ್ಕಳು ನಮ್ಮ ಊರಾಗ ಭಾಳಷ್ಟು ವಿದ್ಯಾರ್ಥಿಗಳು MBBS ಮಾಡಿದ್ದಾರೆ ಮತ್ತು BE ಮಾಡಿದ್ದಾರೆ. ನನಗೆ ಭಾಳ ಖುಷಿ ವಿಚಾರ ಅದ. ಅನೇಕ ವಿದ್ಯಾರ್ಥಿಗಳು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಉದ್ಯೋಗ ಸಂಸ್ಥೆಗಳಲ್ಲಿ. ಹೀಗೆ ನಮ್ಮ ಊರ ಮಕ್ಕಳು ಒಳ್ಳೆಯ ಒಳ್ಳೆಯ ಹೆಸರು ತರಲಿ ಅಂತ ಹೇಳಿ ಆಶಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂರ್ಯಕಾಂತ್ ಸರದಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ನಾಗಭೂಷಣ್ ಮಾಮಡಿ ಸರ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಬಾರ್ಕಿ ಅವರಿಂದ 4 ಮಾತುಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇಂದಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹುಚ್ಚ ಗ್ರಾಮದ ಗಣ್ಯ ವ್ಯಕ್ತಿಗಳು, ಸಾಮಾಜಿಕ ಚಿಂತಕರಾಗಿರ್ತಕ್ಕಂತಹ ಶ್ರೀ ಬಸವರಾಜ ವಾರಾಳ್ ಅವರೇ, ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಬಾಲ್ಕಿ ತಾಲೂಕಿನ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ಪಾಟೀಲ್ ಅವರೇ, ಅದೇ ರೀತಿಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀಯುತ ಸಂಜತ್ ಸನ್ ಅವರೇ, ಸೋಮನಾಥ್ ಸಜ್ಜನ್ ಅವರೇ, ಹಾಗೂ ಅಜಿತ್ ಪಾಟೀಲ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಶ್ರೀಯುತ ಶಿವಯೋಗಿ ಹಾಗೂ ಶ್ರೀ ಶಾಂತಯ್ಯ ಸಹೋದರರೇ, ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮುದ್ದು ಮಕ್ಕಳೇ ಮತ್ತು ಎಲ್ಲ ತಂದೆ ತಾಯಂದರೆ, ನಿಜಕ್ಕೂ ಇದು ಸಾಮಾಜಿಕ ಚಿಂತನೆ ಉಳ್ಳಂಥ ಕಾರ್ಯಕ್ರಮ. ಬೇರೆಯವರು ಮನೆಗಾಗಿ, ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ಏನೇನೋ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಆದರೆ
ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು, ಒಳ್ಳೆಯದನ್ನ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂತಂದ್ರೆ ಪೂಜ್ಯರಾಗಿರ್ತಕ್ಕಂಥ ಕಟ್ಟಯ್ಯ ಸ್ವಾಮಿಯವರ ಒಂದು ದಿವ್ಯ ಕ್ಷೇತ್ರದಲ್ಲಿ ಪ್ರತಿ ತಿಂಗಳಿಗೊಂದ್ಸಲ ಶಿವಾನುಭವ ಗೋಷ್ಠಿ ಮಾಡ್ತಾರೆ, ವರ್ಷಕ್ಕೊಂದ್ಸಲ ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಇದು ಅನುಕರಣೀಯವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇಂದಿನ ದಿನಮಾನಗಳಲ್ಲಿ ಸಂಬಂಧಗಳು ಏನಾಗಿವೆ ಅಂತಂದ್ರೆ ಹಳಿಸಿ ಹೋಗ್ತಾ ಇವೆ. ಯಾವುದೇ ಸಂಬಂಧಗಳಿಗೆ ನಾವು ಕಿಮ್ಮತ್ತು ಕೊಡ್ತಾ ಇಲ್ಲ. ಎಷ್ಟೋ ಜನ ಏನಪ್ಪಾ ಅಂತಂದ್ರೆ ಇವತ್ತು ತಂದೆ ತಾಯಂದಿರು ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ. ಅವರನ್ನು ನೋಡ್ಕೊಳ್ತಕ್ಕಂಥ ಮಕ್ಕಳು ಏನಿದೆ ಅಂತಂದ್ರೆ ಆ ತಂದೆ ತಾಯಿಗಳನ್ನ ಬೀದಿಗೆ ಬಿಡ್ತಾ ಇದ್ದಾರೆ. ಅಂಥ ಒಂದು ಏನಪ್ಪ ಅಂದ್ರೆ ವಾತಾವರಣ ನಿರ್ಮಾಣ ಆಗಿದೆ. ಒಂದು ಸುಮ್ಮನೆ ನಿಮಗೆ ಉದಾಹರಣೆ ಹೇಳ್ಬೇಕಂತಂದ್ರೆ, ಅವರ ಮನೆಯಲ್ಲಿ ತಾಯಿ ತೀರ್ಕೊಂಡಾಗ ಎಲ್ಲ ಬಂಧು ಬಳಗ ಎಲ್ಲ ಬರ್ತಾರೆ. ಬಂದ್ಮೇಲೆ ಎಲ್ಲ ಅಂತ್ಯಕ್ರಿಯೆ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. ಅವರಿಗೆ 2 ಮಕ್ಕಳು ಇರ್ತಾರೆ. ಆ 2 ಮಕ್ಕಳು ಏನಪ್ಪ ಅಂದ್ರೆ ಹೊರದೇಶದೊಳಗೆ ಇರ್ತಾರೆ. ಒಬ್ರು ದುಬೈದಾಗ ಇರ್ತಾರೆ, ಒಬ್ರು ಏನಂತಂದ್ರೆ ಅಮೇರಿಕಾದಾಗ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಅಂತ್ಯಕ್ರಿಯೆ ಮಾಡ್ಬೇಕಾಗ್ಯದ, ಟೈಮ್ ಆಗ್ಲತ್ತದ. ಆದ್ರೆ ದುಬೈದ ಮಗ ಒಬ್ಬ ಬಂದಾನ, ಅಮೇರಿಕಾದಾಗ ಇರ್ತಕ್ಕಂಥ ಒಬ್ಬ ಮಗ ಬಂದಿಲ್ಲ. ಅವಾಗ ಇದ್ದವ್ರು ಹಿರಿಯರೆಲ್ಲ ಕೇಳ್ತಾರಲ್ಲ, ಅಲ್ಲಪ್ಪ ಮತ್ತೆ ಎಲ್ಲರೂ ಬಂದಾರ, ಮತ್ತೆ ಹೆಂಗೆ ಎತ್ತಬೇಕಲ್ಲ, ಮತ್ತೆ ನಿಮ್ಗೇನ ಅಣ್ಣ ಬಂದಿಲ್ಲಲ್ಲ ಅಂದ್ರೆ ಅದು ಏನು ಹೇಳ್ಬೇಕು ಅವನು? ಅವ ಏನಂತಾರಂದ್ರೆ, ಇಲ್ರಿ ನೋಡ್ರೆ ನಾವು ಏನಪ್ಪ ಅಂತಂದ್ರೆ ಹಂಚ್ಕೊಂಡಿದ್ದೆವು ಅಂತಂದು. ಏನು ಹಂಚ್ಕೊಂಡ್ರಿ? ಅವು ಸತ್ರ ನೀ ಹೋಗು, ಆಪ್ ಸತ್ರ ನಾ ಹೋಗ್ತೀನಿ ಅಂತ ನಾವು ಹಂಚ್ಕೊಂಡಿದ್ದೇವ್ರಿ. ಅವು ಸತ್ರ ನಾ ಬಂದೀನಿ, ಮುಂದೆ ನಾವು ಆಪ್ ಸತ್ತಾಗ ಅವ ಬರ್ತಾನ್ರಿ ಅಂತ. ಅಂದ್ರೆ ಎಲ್ಲಿ ತನಕ ಬಂದು ಮುಟ್ಟಿದ್ದು ಅನ್ನುವಂಥದ್ದು. ಇದೇ ರೀತಿ ಏನಪ್ಪಾ ಅಂತಂದ್ರೆ ತಂದೆ ಆದವರು ತಾಯಿ ಆದವರು ತಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತಾರೆ, ಯಾವ ರೀತಿ ಸಂಸ್ಕಾರ ಕೊಡ್ತಾರೆ. ಅವ್ರು ಇದ್ದಾಗೆ ನಾವು ಭೂಮಿ ಬಂದಿದ್ದೇವೆ, ಅದು ನಾವು ನೆನಪು ಹೋಗ್ತಾವ. ನಮಗೆ ತಂದೆ ತಾಯಿನೇ ದೇವರು. ನಮಗೆ ಕಣ್ಣಿ ಕಾಣ್ತಕ್ಕಂಥ ದೇವ್ರು ಯಾರಾದ್ರೂ ಇದ್ರೆ ಅದು ತಂದೆ ತಾಯಿ. ತಂದೆ ತಾಯಿ ಇರಲಾರ್ದೇನೆ ನಾವು ಈ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಅದನ್ನ ಇಲ್ಲ. ಅವ್ರು ನಮ್ಮ ಕಷ್ಟಗಳಿಗೆ ನೋವುಗಳಿಗೆ ಸ್ಪಂದಿಸಿ ನಮ್ಮ ಬದುಕಿನ ಏನಪ್ಪ ಅಂದ್ರೆ ಇದಕ್ಕೆ ಉನ್ನತಿಗಾಗಿ ಏನಪ್ಪ ಎಷ್ಟೋ ಶ್ರಮ ವಹಿಸ್ತಾರೆ. ಆದ್ರೆ ನಾವು ಅವ್ರಿಗೆ ಏನು ಕೊಡ್ಲತ್ತಿದ್ದೆವು? ಎಷ್ಟೋ ಸಣ್ಣ ಮಾತಿಗೆ ಏನಪ್ಪ ಅಂತಂದ್ರೆ ನಾವು ಬೇರೆಯವ್ರಿಗೆ ಏನಪ್ಪ ಅಂತಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಈ ಬ್ಯಾಂಕಿನಾಗ ಹೋದಾಗ ಏನಪ್ಪ ಅಂದ್ರೆ ಚೆಕ್ ಬರೀಬೇಕಾಗ್ತದೆ, ಪೆನ್ ಇರಂಗಿಲ್ಲ. ನಮಗೆ ಪೆನ್ ಇಲ್ಲ ಏನಪ್ಪ ಅಂದ್ರೆ ಸರ್ ಪೆನ್ ಕೊಡ್ರಿ ಅಂದ್ರೆ ಪೆನ್ ತೊಗೊಂಡು ಬರೀತೀವಿ. ಪೆನ್ ವಾಪಸ್ ಕೊಡೋತಿಗೆ ಏನು ಹೇಳ್ತೇವ್ರಿಗೆ? ಥ್ಯಾಂಕ್ಸ್ ರೀ ಅಂತ ಹೇಳ್ತೇವೆ. ಹೌದು. ಈ ಬಸ್ಸಿನಾಗ ಹೋಗೋದು ಏನಪ್ಪ ಅಂತಂದ್ರೆ ವಯಸ್ಸಾದವ್ರಿಗೆ ಏನಪ್ಪ ಸ್ವಲ್ಪ ಜಾಗ ಕೊಡ್ರಿ ಅಂತಂದ್ರೆ ಜಾಗ ಕೊಡ್ತಾರ, ಸೀಟ್ ಕೊಡ್ತಾರ. ಸೀಟ್ ಕೊಟ್ಟರಲ್ರಿ ಭಾಳ ಥ್ಯಾಂಕ್ಸ್ ರೀ ಅಂತ ಹೇಳ್ತೀವಿ. ಆದ್ರೆ ನಾವು ಎಂದಾದ್ರೂ ನಮ್ಮ ತಂದೆ ತಾಯಿಗೆ ಥ್ಯಾಂಕ್ಸ್ ಅಂತ ಎಂದಾದ್ರೂ ಹೇಳಿದೀವಿ ನಾವು? ವಿಚಾರ ಮಾಡ್ತೀವಿ. ಅಂದ್ರೆ ಬಾಯಿಲಿಂದ ಹೇಳೋದಿರಂಗಿಲ್ಲ ಥ್ಯಾಂಕ್ಸ್ ಅನ್ನೋದು. ನಾವು ದಿನನಿತ್ಯ ಏನಪ್ಪ ಅಂದ್ರೆ ತಂದೆ ತಾಯಿಗೆ ಏನಪ್ಪ ಅಂದ್ರೆ ನಮಸ್ಕಾರ ಮಾಡಿ ಅವರಿಗೆ ಗೌರವ ಸಲ್ಲಿಸಿದ್ರೆ ಅದೇ ಒಂದು ದೊಡ್ಡದೇನಪ್ಪ ಅಂದ್ರೆ ಥ್ಯಾಂಕ್ಸ್ ಹೇಳೋದು. ಹಾಗಾಗಿ ಇವತ್ತಿನ ಈ ಸಂದರ್ಭದೊಳಗೆ ಪ್ರತಿ ವರ್ಷ ನಮ್ಗೇನು ಗುರುಗಳು ಏನಪ್ಪ ಅಂತಂದ್ರೆ ಪ್ರತಿಭಾ ಪುರಸ್ಕಾರ ಮಾಡತ್ತಾರ ಅಂತಂದ್ರೆ ಇದ್ರ ಉದ್ದೇಶ ಏನಂತಂದ್ರೆ ಮಕ್ಕಳಲ್ಲಿ ಏನಪ್ಪ ಅಂತಂದ್ರೆ ಹುರುಪು ಬರಬೇಕು. ಇನ್ನೂ ನಾವು ಹೆಚ್ಚು ಬೆಳಿಬೇಕು, ಹೆಚ್ಚು ಓದಬೇಕು, ನಮ್ಮ ಊರಿಗೆ ಏನಪ್ಪ ಅಂದ್ರೆ ಕೀರ್ತಿ ತರಬೇಕು ಅನ್ನುವಂಥದ್ದು ಒಂದು ಸದುದ್ದೇಶ. ಆಯ್ತು, ಇವತ್ತು 10ನೇ ತರಗತಿಯಲ್ಲಿ ಏನಪ್ಪ ಅಂದ್ರೆ ಶ್ರೇಷ್ಠವಾದಂಥ ಅಂಕಗಳನ್ನು ಪಡೆದೀವಿ, ಇಲ್ಲಿಗೆ ಮುಗಿತೇನು? ವಿದ್ಯಾರ್ಥಿಯ ಬದುಕು ಬಹಳ ದೂರ ಇದೆ. ನಮ್ದೇನಪ್ಪ ಅಂತ ಇನ್ನ ಬದುಕು ಕಟ್ಕೊಳ್ಬೇಕಾದ್ರೆ ಬಹಳಷ್ಟು ಶ್ರಮ ಪಡಬೇಕಾಗ್ತದೆ. ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕಾದ್ರೆ ವಿದ್ಯೆ ಬಹಳ ಏನಪ್ಪ ಅಂದ್ರೆ ಪ್ರಮುಖವಾದಂಥದ್ದು. ವಿದ್ಯೆ ಇಲ್ಲದವನ ಮುಖ ಹಾಳೂರು ಹದ್ದಿನಂತ ಇಟ್ಕೊಂತೀವಿ ಸರ್ವಜ್ಞ ಹೇಳಿದ್ದಾರೆ. ಅದಕ್ಕೆ ಯಾರ ಬಳಿ ವಿದ್ಯೆ ಇರ್ತದೆ ಅವ್ರ ಬಳಿ ಏನಪ್ಪ ಅಂತಂದ್ರೆ ಎಲ್ಲ ತಂತಾನೆ ಬರ್ತದೆ. ಅದಕ್ಕೆ ವಿದ್ಯೆಯನ್ನು ಬೆಳೆಸ್ತಕ್ಕಂಥದ್ದು ವಿದ್ಯಾರ್ಥಿ ದೇಶದಲ್ಲಿ ಏನಪ್ಪ ಅಂದ್ರೆ ನಾವು ಉತ್ತಮ ಅಂಕಗಳನ್ನು ಪಡ್ಕೊಂಡು ನಮ್ಮ ಬದುಕಿಗೆ ಏನಪ್ಪ ಅಂದ್ರೆ ಒಳ್ಳೆಯದಾಗುವಂಥ ಒಂದು ಏನು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಟ್ಕೊಂಡಿರೋದ್ರಲ್ಲ ಭಾಳ ಸಂತೋಷ. ಇವತ್ತು ಮುಂಜಾನೆ ತಾನೇ ಏನಪ್ಪ ಅಂದ್ರೆ ನಮ್ಮ ಶಾಲೆ ನಾನೇ ಫೋನ್ ಮಾಡಿರ್ತೀವಿ ವಿದ್ಯಾರ್ಥಿ. ಯಾಕಂದ್ರೆ ನಾವು ಒಂದು ಥೋಡೆ ದಿವಸ ಒಂದು 15-20 ದಿವಸ ಮಾತೇಳೋಗಿ ಇದ್ದಿದ್ದಿಲ್ಲ, ಬಾಲ್ಕಿ ಬಿಟ್ಟು ಹೋಗಿದ್ದೀವಿ. ಅವಾಗ ಅವ್ರು ಇಲ್ಲ ಸರ್ ಹಿಂಗೆ ಕಾರ್ಯಕ್ರಮ ಎಷ್ಟೇ ತಡಗಲಕ್ಕ ನಾವು ಬರ್ತೀನಿ ಅಂತ ಹೇಳಿ ಅವ್ರು ಕರೆಸಿದ್ದಾರೆ. ನನಗೊಂದು ಭಾಳ ಸೌಭಾಗ್ಯ. ನಿಮ್ಮಂಥವ್ರಿಗೆಲ್ಲ ಏನಪ್ಪ ಅಂತಂದರೆ ಇಲ್ಲಿ ನೋಡುವಂಥ ಅವಕಾಶ ಸಿಗ್ತಲ್ಲ ಅನ್ನೋಂಥದ್ದಕ್ಕೆ ಗುರುಗಳಿಗೆ ಮತ್ತು ನಿಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಸಂಬಂಧಗಳ ಬೆಲೆ, ಮಕ್ಕಳಿಗೆ ಸಂಸ್ಕಾರವನ್ನು ನೀಡಬೇಕು, ವಿದ್ಯಾರ್ಥಿಗಳ ಬದುಕಿನ ಕುರಿತು ಬಹಳ ಮಾರ್ಮಿಕವಾಗಿ ಮಾತನಾಡಿರ್ತಕ್ಕಂಥ ಚಿಕ್ಕದಾದರೂ ಮನಮುಟ್ಟುವಂತೆ ಮಾತಾಡಿರ್ತಕ್ಕಂಥ ನಾಗಭೂಷಣ್ ಮಾಮಡಿ ಸರ್ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ
ಸೋಮನಾಥ್ ಸಜ್ಜನ್ ಅವರು ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಬೇಕು. ಚಲೋ ಮಾಡ್ತಾರೆ ಮಾತು ಭಾಳ ಚಲೋ ಗೊತ್ತಾಗಬೇಕಲ್ಲ ರೀ. ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಗುರುವರ್ಗಕ್ಕೆ ಮೊದಲು ವಂದಿಸಿ ಕೆಲವೊಂದೆರಡು ಮಾತಾಡೋಂಥ ಅವಕಾಶ ಕೊಟ್ಟರು. ಮಾತಾಡೋ ಹಣ ಬರೋಲ್ಲ, ಒಬ್ಬ ಕೃಷಿ ಕಾರ್ಯಕ್ಕೆ ಮಾಡೋ ಕೃಷಿಕ ಆದರೂ ಕೂಡ ಗುರುಗಳಿಗೆ ಏನೋ ಅಪೇಕ್ಷೆ ಎಲ್ಲರೂ ಹಿಂಗೆ ಪ್ರೋತ್ಸಾಹ ಕೊಡ್ತಾರೆ. ನೀವು ಮಾತಾಡ್ರಿ, ನೀವು ಒಂದಾಗ್ರಿ ಮಾತಾಡ್ರಿ ಅಂತಾರೆ. ಅವ್ರ ಅಪೇಕ್ಷೆ ಅಂತ ಒಂದೆರಡು ಮಾತಾಡ್ತೀನಿ. ನನ್ನ ಜೀವನ ಚರಿತ್ರೆನ ಹೇಳ್ಕೊತೀನಿ, ಮತ್ತೇನು ಮಾತಾಡಲ್ಲ. ಮನುಷ್ಯನ ವಿಚಾರ ಹೆಂಗಿರ್ಬೇಕಂದ್ರೆ ಎತ್ತರ ಇರ್ಬೇಕು. ಇನ್ನು ಮಕ್ಕಳ ಕುರಿತು ಮಾತಾಡ್ತೀನಿ, ವಯಸ್ಸಾದವರೆಲ್ಲ ಹೆಂಗಾರ ಬೆಳೆದಾರ ಹೆಂಗಾರ ಆಯ್ತು ಹೋಗ್ಯದೀಗ. ಆದ್ರೆ ಮಕ್ಕಳ ಕುರಿತು ಮಾತಾಡ್ತೀನಿ. ನಿಮ್ಮ ಮನುಷ್ಯ ಹೆಂಗಿರ್ಬೇಕಂದ್ರೆ ಮತ್ತೊಬ್ಬರಿಗೆ ಕೇಳಿ ಬೆಳೆಸ್ಬೋದು. ನಿಮ್ಮ ಒಳಿತಿಗಾಗಿ ನೀವು ಶ್ರಮ ಪಡ್ಬೇಕು, ಅವಾಗ ಮಾತ್ರ ಯಶಸ್ವಿ ಐತಿ. ಬಹಳ ಒಂದು ವಚನ ಒಂದು ಮಾತು ಹೇಳ್ತಾರೆ ನಿಜವೂ ಶ್ರೀಗಳು, ವಿದ್ಯೆ ಎಂಬುದಷ್ಟು ಶ್ರೇಷ್ಠದ ಅಂತ ಹೇಳಿ 7 ಗುಣಗಳು ಇರ್ಬೇಕಂತ ಮನುಷ್ಯನಲ್ಲಿ. ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಸದ್ಗುಣ, ಧರ್ಮ. ಈ 7 ಗುಣಗಳು ಯಾರ ಮೇಲೆ ಇರ್ತಾರೋ ಅವರು ಖಾಲಿ ಮನುಷ್ಯರಾಗಲ್ಲ ಅಂತ ದೇವಮಾನವರು ಇರ್ತಾರಂತ. ಇವತ್ತು ನಮ್ಮ ಕಂಠೇಶ್ವರ ಸ್ವಾಮಿಯವರು ಹಾಗೆಲ್ಲ ದಿವ್ಯ ಯೋಗಿ ಅಂತ ಇವತ್ತು ಹೆಸರು ಕಂಡಿರ್ತಾರೆ. ಅವರು ಅವರ ಮೇಲೆಲ್ಲ ಅವು ಗುಣಗಳಿದ್ದು 7 ಗುಣಗಳು ಈಗಿನ ಹೇಳಿಗಳು: ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಸದ್ಗುಣ ಮತ್ತು ಧರ್ಮ. ಇವರು ಮನುಷ್ಯರಾಗಿ ಹುಟ್ಟಿ ದೇವಮಾನವರು ಇರ್ತಾರೆ. ಆದ್ರೆ ಇವು ಗುಣಗಳು ನಾವು ಅಂತಂದ್ರ ಬೇರೆ ಅವಗುಣಗಳಿಗೂ ಇರ್ತಾವೆ. ಈಗ ಅವಗುಣಗಳಿಗೂ ಅವ ಸದ್ಗುಣಗಳಿಗೂ ಅವ, ಅವಗುಣಗಳಿಗೂ ಅವ. ನಮ್ಮಲ್ಲೊಬ್ಬರು ಮಮ್ಮಡಿ ಕೊನೆಗ ಇವ್ರು ಬಂದರು ಜೈನ್ ಧರ್ಮದ ಗುರುಗಳು ಗುಡಿದಾಗ ಅವರು ಒಂದು ಪ್ರವಾಸ ಇಟ್ಕೊಂಡು ಹೈದರಾಬಾದ್ನಲ್ಲಿ ಸೊಳ್ಳಪುರ ತನಕ ಪಾದಯಾತ್ರೆ ಇಟ್ಕೊಂಡ್ರು. ಇವರೇನು ಸಂದೇಶ ಕೊಟ್ಬೇಕು ಅಂತರು. ಆ ಸಂದೇಶದಾಗ ಅವ್ರು ಬಹಳ ಚಲೋ ಮಾತಾಡಿದ್ರು. ಮನುಷ್ಯನಲ್ಲಿ ಗುಣಗಳು ಇರಬಾರ್ದು, ಅವು ಗುಣಗಳು ಯಾವ ಗುಣಗಳು ಇರಬಾರ್ದು ಎಂಬ ಒಂದು 7 ಮಾತುಗಳು ಹೇಳಿದ್ರು. ಜೂವ, ಝೂಟ್, ಚೋರಿ, ನಶಾ, ಮಾಂಸ ಭಕ್ಷಣ, ಪ್ರಾಣಿ ಹತ್ಯೆ, ಪರಸ್ತ್ರೀ ಗಮನ. ಈ 7 ಗುಣಗಳು ಇರಬಾರ್ದು ಮನುಷ್ಯನಲ್ಲಿ. ಮೊದಲು ಹೇಳಿ 7 ಗುಣಗಳಿದ್ರೆ ದೇವಮಾನವ್ರು ಆಯ್ತಾರ. ಅದು ಇವು ಗುಣಗಳಿದ್ದು ಅಂತಂದ್ರೆ ಅವ್ರು ಏನಾಯ್ತಾರಂಬ ನೀವು ತಿಳ್ಕೊರಿ. ಜಗತ್ತಿನಾಗ ಎಲ್ಲ ನೋಡ್ತೀರಿ ಕಣ್ಣಿಲ್. ಅದಕ್ಕೆ ಜೂವ, ಝೂಟ್, ಚೋರಿ, ನಶಾ, ಮಾಂಸ ಭಕ್ಷಣ, ಪ್ರಾಣಿ ಹತ್ಯೆ, ಪರಸ್ತ್ರೀ ಗಮನ. ಈ 7 ಗುಣಗಳು ಬಿಟ್ಟು ವಿದ್ಯಾ, ತಪಸ್ಸು, ದಾನ, ಜ್ಞಾನ, ಶೀಲ, ಸದ್ಗುಣ ಮತ್ತು ಧರ್ಮ ಈ ಗುಣಗಳು ಅಳವಡಿಸ್ಕೊಂಡ್ರಿ ಅಂತಂದ್ರ ನೀವು ಜೀವನದಾಗ ನಮ್ಮ ಸರ್ ಹೇಳಿದಾಗ ಸಮಾಜ ಸೇವೆ ಮಾಡ್ತೀರಿ, ತಾಯ್ತಂದಿ ಸೇವೆ ಮಾಡ್ತೀರಿ. ನೀವು ಇದು ಸುಧಾರಿಸಿ ನೀವು ಬಿ ಯಾವ ತೊಂದರೆ ಒಳಗಾಗಲ್ದಂಗ ಜೀವನ ಸಾಗಿಸ್ತೀರಿ. ಅದಕ್ಕೆ ನನಗೊಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ಕೊಡ್ತೀನಿ. ಸರ್ವಸಾಧಾರಣ ಮಕ್ಕಳ ಮನಸ್ಸು ಹೇಗಿರಬೇಕು, ವಿದ್ಯೆಯ ಶ್ರೇಷ್ಠತೆ, ಸದ್ಗುಣಗಳು, ಅವಗುಣಗಳ ಕುರಿತು ಮಾತನಾಡ್ತಕ್ಕಂಥ ಸೋಮನಾಥ್ ಸಜ್ಜನವರಿಗೆ ಧನ್ಯವಾದಗಳು. ಈಗ ಬಸವರಾಜ್ ವಾರ ಹಿರಿಯೂರು ಉಚ್ಚ ಅವರಿಗೆ ಗೌರವ ಸನ್ಮಾನ. ಶಿವಲಿಂಗ ಸ್ವಾಮಿ ಅವರಿಂದ ಶ್ರೀ ನಾಗಭೂಷಣ್ ಮಾಮಡಿ ಸರ್ ಅವರಿಗೆ ಅರವಿಂದ್ ಬಿರಾದಾರ್ ಅವರಿಂದ ಸನ್ಮಾನ. ಶ್ರೀ ಅಜಿತ್ ಪಾಟೀಲ್ ಹೊನ್ನಳ್ಳಿ ಅವರಿಗೆ ರಾಜಪ್ಪ ಹೊಂಜೆ ಅವರಿಂದ ಸನ್ಮಾನ. ಅಜಿತ್ ಪಾಟೀಲ್ ಹೊನ್ನಳ್ಳಿ ಅವರಿಗೆ ರಾಜಪ್ಪ ಹೊಂಜೆ ಅವರಿಂದ ಸನ್ಮಾನ. ಹುಡುಗ್ರೆ ಹೇಳ್ರಿ ಮಗ, ಯಾರೋ ಒಬ್ರು ಫೋಟೋ ತೆಗಿರಿ.
ಈಗ ಸೂರ್ಯಕಾಂತ್ ಗುಂಡಪ್ಪ ಪಾಟೀಲ್ ದಂಪತಿಗಳಿಗೆ ಗೌರವ ಸನ್ಮಾನ. ಗೌಡ್ರು ನಮ್ಮ ಶಿಕ್ಷಣ ಇಲಾಖೆಗೆ ಬಹಳ ಅಮೂಲ್ಯ ರತ್ನ ಇದ್ದಂಗೆ ಅದು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಜಯ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜಯ. ಸಕಲ ಶರಣ ಸಂತನ ಕಿ ಜಯ. ಶರಣ ಶರಣ. ಎಲ್ಲರಿಗೂ ಧನ್ಯವಾದಗಳು. ಈಗ ಬರ್ರಿ ಮದುವೆ ಇಲ್ರ ಮದುವೆ ಶ್ರೀಮತಿ ಮಹಾದೇವಿ ಸೋಮನಾಥ್ ಪರ್ಯಂತ ದಂಪತಿಗಳು ವೇದಿಕೆ ಮೇಲೆ ಉಪಸ್ಥಿತರಾಗಬೇಕು. ಪ್ರಸಾದ ದಾಸರಿಗಳು ಶ್ರೀ ಮಹಾದೇವಿ ಸೋಮನಾಥ್ ಪರ್ಯಂತ ದಂಪತಿಗಳು ಅವರಿಗೆ ವೇದಿಕೆ ಮೇಲೆ ಉಪಸ್ಥಿತರಾಗಿದ್ದರಿಂದ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನರು ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ಅತಿ ಉನ್ನತ ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ. ಮೊದಲನೆಯದಾಗಿ ಸಾರಿಕಾ ರವೀಂದ್ರ ಮೇತ್ರೆ 526 ಅಂಕಗಳು 227ಕ್ಕೆ 92.16% ಅಂಕಗಳನ್ನು ಗಳಿಸಿದ್ದಾರೆ. 576 out of 625, 92.16%. ಸ್ನೇಹ ರಾಜಪ್ಪ ಹುಣಜೆ 542 out of 625, 86.72%. ಗಂಗೋತ್ರಿ ರವಿ ವಿಶ್ವಕರ್ಮ 518 out of 625, 82.88%. ಸ್ಫೂರ್ತಿ ವಿಶ್ವನಾಥ್ ನೌಬಾದೆ 500 out of 625, 80%. ಆಕಾಶ್ ಅರವಿಂದ್ ಬಿರಾದಾರ್ 576 out of 625, 76.16%. ಸ್ನೇಹ ಸಂಜೀವ್ ಕುಮಾರ್ ಮಾಗಾವೆ 625, 75.04%. ನಂದಿನಿ ಪ್ರಕಾಶ್ ಮಾಲ್ಸಾಪ್ರೆ 432 out of 625, 69.12%. ಭವಾನಿ ನಾಗೇಶ್ ಸ್ವಾಮಿ 393 out of 625, 62.88%. ಪ್ರಜ್ಞಾ ಪ್ರಶಾಂತ್ ಚಿದ್ರೆ 416 out of 625, 66.56%. ವಂದನಾ ನೀಲ್ಕಂಠ್ ಶೆಡೋಳೆ 477 out of 625, 76.32%. ಮಹಾದೇವಿ ಸಂಜಯ್ ಗಾಯಕ್ವಾಡ್
412 out of 625, 65.92%. 50 Navin Bharat, 393 out of 625. ಗೌಡ್ತಿ ಇಷ್ಟಪ್ಪ ಈಗ ಗೌಡ್ತಿ ಇತ್ತು ನಮ್ಮ ಮದುವೆ ಬಿಟ್ಟ ಬರ್ರಿ 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 ಶಿಕ್ಷಕರು ನೀವು ಈಗ स्नेहा संजीव कुमार महागाव सेल्फ स्नेहा राजप्पा खुंजे सारिका रवींद्र गंगोत्री रनिंग पंचायत विश्वनाथ फुले स्नेहा नागेश स्वामी प्रज्ञा प्रशांत सुद्रे वंदना नीलकंठ शोरोळे मालवी संजू गायकवाड ओम श्री ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿ ದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ ಜಯ ಗುರು ಬಸವೇಶ್ವರ ಮಹಾದೇವ विश्व गुरु बसवेश्वर महात्मा की जय सकल शरण संतन की जय शरण शरणार्थी